ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ದಿ ಯದುಯದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. SSLC ರಿಸಲ್ಟ್ ಎಕ್ಸಾಮ್ 2 ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ, ನಾಳೆ ಬರುತ್ತಾ ಇಲ್ಲ ಇವತ್ತು ಬರುತ್ತಾ, ಒಂದು ಕರೆಕ್ಟಾದ ಒಂದು ಕ್ಲಾರಿಫಿಕೇಶನ್ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬ ಜನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇಲ್ಲ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮುಂದೆ ಒಂದು ಬರುವಂಥ ಸ್ಕಾಲರ್ಶಿಪ್ ಆಯಿತು, ನೆಕ್ಸ್ಟ್ ನೀವು PUCಲಿ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕಾಯಿತು, ಪ್ರತಿಯೊಂದು ಅಪ್ಡೇಟ್ ಆದರೆ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕಾದ್ರೆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗ್ಬೋದು. ಈಗ SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಪ್ರಕಟಣೆ ಆಗುತ್ತೆ, ಸಾಕಷ್ಟು ವಿದ್ಯಾರ್ಥಿಗಳು ಆದರೆ ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡೋದಾಯಿತು, ಆಗ ಪೇರೆಂಟ್ಸ್ ಜೊತೆ ಆಮೇಲೆ ಸಾಕಷ್ಟು ನ್ಯೂಸ್ಗಳು ನೋಡ್ತಾ ಇದ್ದಾರೆ. ನೋಡಿ, ಇವತ್ತು ರಿಸಲ್ಟ್ ಪ್ರಕಟಣೆ ಆಗುತ್ತೆ 11 ಗಂಟೆಗೆ, ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಈ ಒಂದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲಕ್ಕೆ ಒಂದು ತೆರೆಯನ್ನು ಯಾರೂ ಎಳಿತಾ ಇಲ್ಲ. ಯಾಕಂದರೆ ನೋಡಿ, ನಿಮ್ಮ SSLC ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ, ನೋಡಿ ನಿಮ್ಮ ಒಂದು ಮೌಲ್ಯಮಾಪನ ಸ್ಟಾರ್ಟ್ ಆಗಿದ್ದು June 6. ಅಂದರೆ ಈ ಮಂತು ನಿಮ್ಮ ಒಂದು June 6ಗೆ ನಿಮ್ಮ ಮೌಲ್ಯಮಾಪನ ಸ್ಟಾರ್ಟ್ ಆಗಿದ್ದು. ಕಂಪ್ಲೀಟ್ ಮಾಡೋಕ್ಕೆ ಮಿನಿಮಮ್ ಆದರೆ ಒಂದು ವೀಕ್ ಬೇಕು. ನಾನು ಸಾಕಷ್ಟು ವೀಡಿಯೋದಲ್ಲಿ ಹೇಳಿದ್ದೀನಿ, ಮಿನಿಮಮ್ ಒಂದು ವೀಕ್ ಆದರೂ ಬೇಕಾಗುತ್ತೆ. ಆದರೂ ವಿದ್ಯಾರ್ಥಿಗಳು ಸಾಕಷ್ಟು ಗೊಂದಲದಿಂದ ಇದ್ದಾರೆ. ನಿಮ್ಮ ರಿಸಲ್ಟ್ ಆದರೆ ಅಫಿಷಿಯಲ್ ಆಗಿ ಬಂದರೆ ಯಾವುದೇ ಕಾರಣಕ್ಕೂ ಇದು ನ್ಯೂಸಲ್ಲಿ ಬರಲ್ಲ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳು ನ್ಯೂಸಲ್ಲಿ ಆದರೆ ನೋಡ್ತಾ ಕೂತಿದ್ರೆ ಎಕ್ಸಾಮ್ 2 ರಿಸಲ್ಟ್ದು ನ್ಯೂಸಲ್ಲಿ ಅನೌನ್ಸ್ಮೆಂಟ್ ಆಗಲ್ಲ. ಜಸ್ಟ್ ಅನೌನ್ಸ್ಮೆಂಟ್ ಆದರೆ ಜಸ್ಟ್ ಒಂದು ಲೈನಲ್ಲಿ ಕೊಡ್ತಾರೆ. ಯಾವುದೇ ಥರ ಫಸ್ಟ್ ಎಕ್ಸಾಮ್ ಯಾವ ಥರ ಬರ್ತಿದ್ರು ಆ ಥರ ನ್ಯೂಸು ಮತ್ತು ಪ್ರೆಸ್ ಮೀಟ್ಸು, ಎಜುಕೇಷನ್ ಮಿನಿಸ್ಟರ್ ಬಂದು ಯಾವುದೇ ಕಾರಣಕ್ಕೂ SSLC ಎಕ್ಸಾಮ್ 2 ರಿಸಲ್ಟ್ ಆ ಥರ ಮಾಡಲ್ಲ. ಜಸ್ಟ್ ಒಂದು ನೋಟಿಫಿಕೇಶನ್ ಸಮೇತ ಕೊಡ್ತಾರೆ. ನಿಮಗೆ ಯಾವಾಗ ಬಿಡ್ತಾರೆ ಟೈಮಿಂಗ್ಸು ಅದೆಲ್ಲ ಮೊದಲು 11:30 12:30 ಆ ಥರ ಟೈಮ್ನ ಫಿಕ್ಸ್ ಮಾಡ್ತಿದ್ರು. ಬಟ್ SSLC ಎಕ್ಸಾಮ್ 2 ರಿಸಲ್ಟ್ಗೆ ಆ ಥರ ಟೈಮಲ್ಲಿ ಫಿಕ್ಸ್ ಮಾಡಲ್ಲ. ಯಾವ ಟೈಮಲ್ಲಿ ಬೇಕಾದ್ರೂ ಬಿಡ್ಬೋದು. ಬಿಟ್ಟಾಗ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಂಡಿದ್ರೆ ಖಂಡಿತ ನಿಮ್ಮ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಅದೇ ಕೊಡ್ತಾ ಇರ್ತೀನಿ ನಾನು. ಆ ಲಿಂಕ್ ಅಂತ ನಿಮ್ಮ ರಿಸಲ್ಟ್ನಾದರೂ ಚೆಕ್ ಮಾಡ್ಬೋದಾಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂದರೆ ರಿಸಲ್ಟ್ ಯಾವಾಗ ಬರುತ್ತೆ ಏನಂತ ಕೇಳಿದ್ರೆ, ಇನ್ನೂ ನಮ್ಮ ಸಾಕಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಬರುತ್ತೆ ಇದು ಒಂದು ಡೇಟ್ ಕೇಳ್ತಾ ಇದ್ದಾರೆ. ಇನ್ನೂ 2 ಡೇಸಲ್ಲಿ ನಿಮ್ಮ ರಿಸಲ್ಟ್ ಆದರೆ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ನಾಳೆ ಬರುವಂಥ ಸಾಧ್ಯತೆ ಯಾವುದೇ ಇಲ್ಲ, ಮತ್ತು ಇವತ್ತು ಬರುವಂಥ ಯಾವುದೇ ಲಕ್ಷಣ ಇಲ್ಲ. ಯಾಕಂದರೆ ರಿಸಲ್ಟ್ ಬರ್ತಿದೆ, ಒಂದು ನೋಟಿಫಿಕೇಶನ್ ಆದರೂ ಕಳಿಸ್ತಾಯಿದ್ರು. ಇಲ್ಲಾಂದರೆ ಜಸ್ಟ್ ಏನಾದರೂ ಒಂದು KCV ಆ ಒಂದು ಬೋರ್ಡ್ ಆರೋದು ಹೇಳ್ತಾಯಿದ್ರು. ನಿಮ್ಮ SSLC ರಿಸಲ್ಟ್ ಎಲ್ಲಿ ಚೆಕ್ ಮಾಡ್ಬೋದಾಗಿದ್ದರೆ, ಜಸ್ಟ್ ನೀವು ಫಸ್ಟ್ ಎಕ್ಸಾಮ್ ಎಲ್ಲಿ ಚೆಕ್ ಮಾಡಿದ್ರು KRResult.NIC. ಇದೇ ಒಂದು ವೆಬ್ಸೈಟ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಟಾಪಲ್ಲಾದರೆ ಅದು ಆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರೋದಿಲ್ಲ ಬರುತ್ತೆ. ಬೇಕಾದ್ರೆ ನಾನು ಅದನ್ನ ಲಿಂಕ್ ಬೇಕಾದ್ರೆ ಕಳಿಸ್ತೀನಿ, ವೀಡಿಯೋ ಮಾಡಿ ತಿಳಿಸ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಇಟ್ಕೊಂಡಿರಿ. ರಿಸಲ್ಟ್ ಬಂದ ತಕ್ಷಣ ನಿಮಗೆ ರಿಸಲ್ಟ್ ಕೊಡುವಂಥ ಲಿಂಕ್ ಆದರೆ ನಮ್ಮ ಒಂದು ಚಾನಲ್ ಆದರೆ ಮಾಡುತ್ತೆ. ಖಂಡಿತ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಸಿಗುತ್ತೆ. ಅದಕ್ಕಿಂತ ಒಂದು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಕೊಂಡಿರಿ. ಖಂಡಿತ ನಿಮ್ಮ SSLC ಎಕ್ಸಾಮ್ 2 ರಿಸಲ್ಟ್ ಎಲ್ಲರಿಗೂ ಚೆನ್ನಾಗಿರುತ್ತೆ. ಮತ್ತು ಯಾರು ಪಾಸಿಂಗಲ್ಲಿ ಇದ್ದೀರಾ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಮಾಡ್ತಾ ಇದ್ದಾರೆ, ಪಾಸಿಂಗ್ ಸ್ಟೇಜಲ್ಲಿ ಇದ್ದರು. ಮತ್ತು ಯಾರು ಇನ್ಕ್ರಿಮೆಂಟ್ ಅಂತ ಬರೀಬೇಕಂತಿದ್ರೆ ಒಳ್ಳೆ ಮಾರ್ಕ್ಸೇ ನಿಮಗೂ ಬರುತ್ತೆ. ಮತ್ತು ನೀನು SSLC ಎಕ್ಸಾಮ್ 3ಗೆ ಪ್ರಿಪೇರ್ ಆಗಬೇಕಂತ ವಿದ್ಯಾರ್ಥಿಗಳಿದ್ರೆ ನಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ನ ಕೊಡಿ ಅಂತ ಕೇಳ್ತಿದ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಆದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಐಡಿಯಾ ಮಾಡಿ ಅದ್ರ ಬಗ್ಗೆ ನೋಟ್ಸ್ ಕೊಡೋಕ್ಕೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಮುಂಬರುವಂಥ ಎಲ್ಲ ನೋಟ್ಸ್ಗಳು ಏನಾಯಿತು ನಿಮ್ಮ SSLC ಎಕ್ಸಾಮ್ 3 ಆಯಿತು, ನೆಕ್ಸ್ಟ್ ಮಂತ್ PUC ಆಯಿತು, ಎಲ್ಲ ಕಡೆಯಿಂದ ನಮ್ಮ ಈ ಒಂದು ಚಾನಲ್ ಆದರೆ ಹೆಲ್ಪ್ ಆಗುತ್ತೆ. ಜಸ್ಟ್ ಸ್ಟಾರ್ಟ್ ಮಾಡಿ 4 ಮಂತ್ಸ್ ಆಯಿತು. ಇನ್ನು ಮುಂದೆ ನಿಮ್ಮ SSLC ಆಯಿತು, ಸೆಕೆಂಡ್ PUC ಆಯಿತು, ಡಿಗ್ರಿ ಆಯಿತು, ಎಲ್ಲ ಕಡೆಯಿಂದ ಈ ಚಾನಲ್ ಆದರೆ ನಿಮಗೆ ಹೆಲ್ಪ್ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ ಖಂಡಿತ ಬೇಕು. ಇಷ್ಟೊಂದು ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಡೆ ಸಪೋರ್ಟ್ ಸಿಕ್ಕರೆ ಇನ್ನೂ ಸಾಕಷ್ಟು ನನ್ನ ಕಡೆ ಎಷ್ಟಾಗುತ್ತಷ್ಟು ಸಾಧ್ಯ ಆದಷ್ಟು ನಿಮಗೆ ಸಹಾಯ ಮಾಡ್ತೀನಿ. ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ಆವಾಗ ನೀವು ಎಲ್ಲ ಒಂದು ರಿಸಲ್ಟ್ನ ಚೆಕ್ ಮಾಡಬೇಕಾಗುತ್ತೆ. ರಿಸಲ್ಟ್ ಏನೇ ಒಂದು ನೋಟಿಫಿಕೇಶನ್ ಬಂದರೆ ಖಂಡಿತ ನಿಮಗೆ ತಿಳಿಸುವಂಥ ಕೆಲಸ ನಾನು ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.